ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 354ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಸೀತೆಯನ್ನು ಕಳ್ಕೊಂಡ ದುಃಖದಲ್ಲಿ ರಾಮ ಸೀತೆಯನ್ನು ಅಪಹರಿಸುವ ಕಾಲಕ್ಕೆ ರಾಕ್ಷಸರು ಅಥವಾ ಆಕೆಯನ್ನು ಭಕ್ಷಿಸುವ ಕಾಲಕ್ಕೆ ಸೀತೆ ಎಂಥ ತೊಂದರೆಗಳನ್ನು ಎದುರಿಸಿರಬಹುದು ಅಂತ ಊಹಿಸಿಕೊಂಡು ದುಃಖ ಪಡ್ತಿರ್ತಾನೆ. ಅದೇ ವೇಳೆದಾಗ ಅವ ಸೂರ್ಯನನ್ನು ಸಹಿತ ಕೇಳ್ತಾನೆ, ನೀನು ಎಲ್ಲ ಭೂಮಿ ಮ್ಯಾಗ ನಡೆಯುವಂಥ ಚಟುವಟಿಕೆಗಳಿಗೆ ನೀನೇ ಕಾರಣ, ನೀ ಎಲ್ಲ ಕಡೆ ಇರ್ತೀಯ, ನೋಡಿರ್ತೀಯ. ನನ್ನ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದನ್ನು ನೀನು ನೋಡಿರಲೇಬೇಕು, ಯಾರು ಅಪಹರಿಸಿಕೊಂಡು ಹೋದರು ಅಂಥೇಳಿ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅದೇ ರೀತಿಯಾಗಿ ಮುಂದಿರೋದು, ಓ ವಾಯು, ಬಲ್ಲೆ ನೀ ಜಗತ್ತಿನ ಮೂಲೆ ಮೂಲೆಯಲ್ಲಿ ಆಗು ಹೋಗ. ವಾಯು ಇಲ್ಲದ ಈ ಭೂಮಂಡಲದ ಮೇಲೆ ವಾಯು ಇಲ್ಲದ ಯಾವುದೂ ಸ್ಥಳ ಇಲ್ಲ. ಪ್ರತಿ ಮೂಲೆ ಮೂಲೆಯಲ್ಲಿಯೂ ಕೂಡ ನೀನಿದ್ದೀಯಾ. ಅಂದ ತಕ್ಷಣ ನನ್ನ ಸೀತೆಯನ್ನು ಅಪಹರಿಸ್ಕೊಂಡು ಹೋಗೋ ಕಾಲಕ್ಕೆ ನೀನು ಈ ಸ್ಥಳದಲ್ಲಿ ಇದ್ದೆ ಅಂತ ಹೇಳ್ತಾನೆ. ಯಾರು ಕದ್ದರು, ಯಾರು ಕೊಂದರು ಸೀತೆಯನ್ನು? ನೀ ಎಲ್ಲ ಮೂಲೆದಾಗ ಇರ್ತೀಯ, ಇಲ್ಲಿ ಇದ್ದೆ ನೀನು. ಹಂಗಾರೆ ನನ್ನ ಸೀತೆಯನ್ನು ಯಾರು ಕದ್ಕೊಂಡು ಹೋದರು ಅಥವಾ ಯಾರು ನನ್ನ ಸೀತೆಯನ್ನು ಕೊಂದರು ಹೇಳಂಥೇಳಿ ವಾಯುವಿನ ಮುಂದೆ ರಾಮ ತನ್ನ ಕೋರಿಕೆಯನ್ನು ಇಡ್ತಾನೆ, ಅದನ್ನು ಬೇಡಿಕೊಳ್ತಾನೆ. ನುಡಿಯುತ್ತಾ ತಡವರಿಸುತ್ತಾ ಕುಶಿದ ರಾಮನ ಕಂಡು ದುಃಖಿತ ಲಕ್ಷ್ಮಣ ರಾಮನಿಗೆ ನುಡಿದ ಸಮಾಧಾನದ ಮಾತು. ಅಣ್ಣ ಹೀಗೆಲ್ಲ ಅನ್ಕೊಂತಾನೆ ಸೂರ್ಯನಲ್ಲಿ ಪ್ರಾರ್ಥನೆ ಮಾಡ್ಕೊತ, ವಾಯುವಿನಲ್ಲಿ ಪ್ರಾರ್ಥನೆ ಮಾಡ್ಕೊತ ನಿತ್ರಾಣವಾಗಿ ಕುಸಿತಾನೆ ಭೂಮಿಗೆ. ಅದನ್ನು ನೋಡಿ ಲಕ್ಷ್ಮಣನಿಗೆ ಬಹಳ ದುಃಖ ಆಗ್ತಿದೆ. ಹೇಗಾರೆ ಮಾಡಿ ನಮ್ಮ ಅಣ್ಣನನ್ನು ಸಮಾಧಾನ ಪಡಿಸಬೇಕು ಅಂಥೇಳಿ ಸಮಾಧಾನದ ಮಾತುಗಳನ್ನು ಹೀಗೆ ಹೇಳ್ತಾನೆ. ಓ ಆರ್ಯ, ಆರ್ಯ ಅಂದರೆ ಇಲ್ಲಿ ಶ್ರೇಷ್ಠ ಪುರುಷನೇ ಅಂದಾಗ. ಇತ್ತೀಚೆಗೆ ಆರ್ಯದ ಪದ ಇದನ್ನು ಏನೇನೋ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಇವನ್ನ ಪ್ರತಿಯೊಂದರಲ್ಲಿ ನೀವು ಅದು ಸಂಸ್ಕೃತ ಪದ, ಅದರ ಶಬ್ದಾರ್ಥ ಇಷ್ಟೆಲ್ಲ. ಆರ್ಯ ಅಂದರೆ ಶ್ರೇಷ್ಠ ಪುರುಷನಿಗೆ ಆರ್ಯ ಅಂತ ಕರೀತಾರೆ. ಅಂದರೆ ಗುಣದಲ್ಲಿ ಶ್ರೇಷ್ಠ ಇರಬೇಕು, ಎಲ್ಲದರಲ್ಲಿ, ವಿದ್ಯೆಯಲ್ಲಿ, ಗುಣದಲ್ಲಿ, ಎಲ್ಲದರಲ್ಲಿ ಶ್ರೇಷ್ಠ ಇದ್ದವನಿಗೆ ಮಾತ್ರ ಆರ್ಯ ಅಂತಾರೆ. ಮತ್ತು ಯಾವುದೋ ಜಾತಿಯಾಗಿ ಹುಟ್ಟಿದವನಿಗೆ ಆರ್ಯ ಅನ್ನೋದು ತಪ್ಪದು. ಅದೇನೋ ಒಂದು ಪ್ರಾಕ್ಟೀಸ್ ಮಾಡ್ಕೊತ ಎಲ್ಲರಿಗೂ ಆರ್ಯ ಅಂತ ಕರ್ಕೊತ ಹೋಗ್ತಾರೆ. ಇಲ್ಲ, ಯಾರಿರಬೇಕಪ್ಪ ಅಂದರೆ ಗುಣದಲ್ಲಿ, ಕೃತಿಯಲ್ಲಿ, ತನ್ನ ಜ್ಞಾನದಲ್ಲಿ, ಎಲ್ಲದರಲ್ಲಿನೂ ಉನ್ನತ ದರ್ಜೆಯಲ್ಲಿರಬೇಕು. ಅಂಥವನಿಗೆ ಮಾತ್ರ ಆರ್ಯ ಅಂತ ಸಂಬೋಧನೆ ಮಾಡಲಾಗ್ತಿದೆ. ಅದಕ್ಕೆ ಇಲ್ಲಿ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ಓ ಆರ್ಯ, ಶೋಕ ಮನುಷ್ಯನ ಧೃತಿಗೆಡಿಸುವುದು, ದುಃಖ ಮನುಷ್ಯನನ್ನು ಧೃತಿಗೆಡಿಸ್ತಿದೆ. ಆಲೋಚನೆಗಳನ್ನು ತಪ್ಪಿಸಿಬಿಡ್ತದೆ, ಮನಸ್ಸಿನ ಮೇಲಿನ ನಿಯಂತ್ರಣವನ್ನು ತಪ್ಪಿಸಿಬಿಡ್ತದೆ. ಮನುಷ್ಯ ತನ್ನ ಬುದ್ಧಿಯನ್ನು ಕಳ್ಕೊಂಡು ಹೋಗ್ತಾನೆ. ಅದು ಬುದ್ಧಿಹೀನನ್ನಾಗಿ ಮಾಡ್ತಿದೆ ದುಃಖ ಯಾವಾಗಲೂ ಮನುಷ್ಯನನ್ನು ಬುದ್ಧಿಹೀನನ್ನಾಗಿ ಮಾಡ್ತಿದೆ. ಇದು ರಾಮನಿಗೆ ಅಷ್ಟು ಅನ್ವಯಿಸೋದಿಲ್ಲ. ಇವತ್ತಾರು ಕೂಡ ಯಾರು ಬಹಳ ದೀರ್ಘ ದುಃಖಕ್ಕೆ ಒಳಗಾಗಿರ್ತಾರೆ, ಅವರು ಏನು ಮಾಡಬೇಕನ್ನುವಂಥ ಆಲೋಚನೆಗಳನ್ನು ಕಳ್ಕೊಂಡು ಬಿಟ್ಟಿರ್ತಾರೆ. ಅದಕ್ಕೆ ಎಷ್ಟೇ ದುಃಖ ಬಂದರೂ ಕೂಡ ನಾವೇನು ಮಾಡಬೇಕು, ಧೈರ್ಯದಿಂದ ನಮ್ಮ ಆಲೋಚನಾ ಶಕ್ತಿಯನ್ನು ಕಳ್ಕೊಳ್ಬಾರ್ದು. ಅಂದರೆ ದುಃಖವನ್ನು ಹೆಚ್ಚಿಗೆ ನಾವು ಹಚ್ಕೊಳ್ಬಾರ್ದು. ದುಃಖವನ್ನು ದೂರಿಡಬೇಕು. ಮನಸ್ಸಿನಿಂದ ಸುಖ ದುಃಖಗಳಿವು ಹಂಗೆ ಬರ್ತಿರ್ತಾವೆ, ಹೋಗ್ತಿರ್ತಾವೆ ಅಂತ ಮನಸ್ಸನ್ನು ಅವುಗಳಿಂದ ಮುಕ್ತಗೊಳಿಸಿದಾಗ ಮಾತ್ರ ಅದಕ್ಕೆ ಆತ್ಮ ಇದಂತ ಕರೀತಾರೆ. ಅದಕ್ಕೆ ಯಾವುದೋ ಮೋಕ್ಷ ಅಂತ ಕರೀತಾರೆ, ಆತ್ಮ ವಿಮೋಚನೆ ಅಂತ ಕರೀತಾರೆ. ಅದಕ್ಕೆ ಮನಸ್ಸನ್ನು ದುಃಖದಿಂದ ದೂರಿಡಬೇಕು. ದುಃಖದಿಂದ ದೂರಿಟ್ಟಾಗ ಮಾತ್ರ ನಮ್ಮಲ್ಲಿ ಆಲೋಚನಾ ಶಕ್ತಿ ಉಳಿತದೆ. ಉತ್ಸುಕತೆಯಿಂದ ಸೀತೆಯನ್ನು ಹುಡ್ಕೋಣ. ಅಳ್ಕೋತ ಕೂತೀವಂದ್ರೆ ನಾವು ಏನು ಮಾಡಬೇಕಂತ ತಿಳಿದಿಲ್ಲ, ಮೂಲೆ ಹಿಡ್ಕೊಂಡು ಬೇಕಾಗ್ತಿದೆ. ಮತ್ತು ಏನೂ ನಮ್ಮಿಂದ ಕೆಲಸನೂ ಆಗೋದಿಲ್ಲ. ಏನು ಮಾಡಿಬಿಟ್ರೋಣ, ಈ ದುಃಖವನ್ನು ತೊರೆದು ಬಿಡೋಣ. ಧೈರ್ಯದಿಂದ ನಾವೇನು ಮಾಡೋಣ, ಸೀತೆ ಎಲ್ಲಿ ಅದಾಳ ಅವಳನ್ನು ಹುಡುಕಲಿಕ್ಕೆ ಶುರು ಮಾಡೋಣ ಅಂಥೇಳಿ ಲಕ್ಷ್ಮಣ ರಾಮನಿಗೆ ಸಮಾಧಾನದ ಮಾತನ್ನು ಹೇಳ್ತಾನೆ. ಉತ್ಸಾಹದಿ ಮನುಷ್ಯ ಅಸಾಧ್ಯವನ್ನು ಸಾಧ್ಯ ಮಾಡುವನು. ಇದೊಂದು ಸ್ಟೇಟ್ಮೆಂಟ್ ನೋಡಿ. ಮನುಷ್ಯನಲ್ಲಿ ಉತ್ಸಾಹ ಇತ್ತಂದ್ರೆ ಇದು ಅಸಾಧ್ಯಪ್ಪ ಅಂತ ಗೊತ್ತಿದ್ರೂ ಕೂಡ ಅವನ ಪ್ರಯತ್ನದಿಂದ ಸಾಧ್ಯ ಮಾಡ್ತಾನೆ. ಅಂದರೆ ಯಾವುದೇ ಅಸಾಧ್ಯ ಕೆಲಸ ಸಾಧ್ಯ ಮಾಡಬೇಕಾಗಿತ್ತಂದ್ರೆ ಅವನಲ್ಲಿ ಇಚ್ಛೆ ಇರಬೇಕು. ಇಚ್ಛೆ ಕೊರತೆ ಇತ್ತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ.
ಇಚ್ಛೆ ಇತ್ತಂದ್ರೆ ಅಸಾಧ್ಯವೆನಿಸಿದಂಥ ಕೆಲಸ ಕೂಡ ಸಾಧ್ಯ ಆಗ್ತಿದೆ, ಮಾಡಿ ತೋರಿಸ್ತಾನೆ ಮನುಷ್ಯ. ಅದಕ್ಕೆ ಲಕ್ಷ್ಮಣ ಕೂಡ ಹೇಳ್ತಾನೆ, ನೋಡು ಅಣ್ಣ, ನಾವು ಉತ್ಸಾಹದಿಂದ ಹೊರಗೆ ಬಂದು ಅವಳನ್ನು ಹುಡುಕೋ ಇಚ್ಛೆಯನ್ನು ಮಾಡೋಣ. ಆ ಇಚ್ಛೆಯಿಂದಾಗಿ ಏನಾಗ್ತಿದೆ, ಆ ಸೀತೆಯನ್ನು ನಾವು ಒಂದೆಡೆ ಪಡೆದು ಅಸಾಧ್ಯ ಇದ್ದರೂ ಕೂಡ ಅದು ಕೂಡ ಸಾಧ್ಯ ಆಗ್ತಿದೆ ಅಂಥೇಳಿ ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನೆ. ಹುಮ್ಮಸದ ಸೀತೆಯನ್ನು ಹುಡುಕೋಣ ಅಣ್ಣ ಅಂಥೇಳಿ ಲಕ್ಷ್ಮಣ ಹೇಳ್ತಾನೆ. ಹುರಿದುಂಬಿಸುವ ಲಕ್ಷ್ಮಣನ ಮಾತುಗಳಿಗೆ ಕಿವಿ ಕೊಡಲಿಲ್ಲ ರಾಮ. ಸೀತೆ ದುಃಖದಲ್ಲಿ ಮುಳುಗಿದ್ದ. ತಮ್ಮ ಸಮಾಧಾನದ ಮಾತುಗಳನ್ನ ಹೇಳಕತ್ತಿದ್ದ, ಅವ ದುಃಖದಲ್ಲಿ ಮುಳುಗಿದ್ದ. ಇವನ ಶಬ್ದಗಳು ಅವನ ಕಿವಿಗೆ ಸಹಿತ ಬೀಳಲಿಲ್ಲ. ಅಂದ್ರೆ ಆ ನಮನೆ ಮನುಷ್ಯ ಏನಾಗಿರ್ತದೆ ಅಂದರೆ ಎಲ್ಲ ಇಂದ್ರಿಯಗಳು ಏನು ಹೋಗಿರ್ತಾವ, ತಮ್ಮ ಕೆಲಸ ಮಾಡುವುದನ್ನು ಕಳ್ಕೊಂಡಿರ್ತಾವ. ರಾಮ ಕೂಡ ಸೀತೆ ದುಃಖದಲ್ಲಿ ಮುಳುಗಿ ಅವನು ಕೂಡ ಕಿವುಡನ ಅಂತ ಆಗಿರ್ತಾನೆ. ಅಂದರೆ ಹೊರಗೆ ಯಾರು ಏನು ಮಾತಾಡಾಕ್ತಾರೆ ಏನು ಕಿವಿಗೆ ಬೀಳ್ತಿದ್ದಿಲ್ಲ. ಕ್ಷೀಣ ಧ್ವನಿಯಲ್ಲಿ ದುಃಖಿತ ರಾಮ ಲಕ್ಷ್ಮಣನಿಗೆ ನುಡಿದ. ಧ್ವನಿನೂ ಸಣ್ಣಾಗಿತ್ತು. ಕ್ಷೀಣ ಧ್ವನಿಯಲ್ಲಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಕಮಲ ತರಲು ಗೋದಾವರಿ ನದಿಗೆ ಹೋಗಿರಬೇಕು ಸೀತೆ ನೋಡಿವ. ನೋಡಿ, ಸೀತೆಯನ್ನು ಕಳ್ಕೊಂಡು ಎಷ್ಟು ಮನಸ್ಸಿನ ಮ್ಯಾಗೆ ನಿಯಂತ್ರಣವನ್ನು ಕಳ್ಕೊಂಡಿದ್ದ ರಾಮ. ಗೊತ್ತಿದೆ, ಪದೇ ಪದೇ ನೋಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ, ಎಲ್ಲರನ್ನೂ ಕೇಳ್ತಾ ಇದ್ದಾನೆ, ಸೀತೆಯದು ಏನೂ ಸುಳುವು ಸಿಗ್ತಾ ಇಲ್ಲ. ಆದರೂ ಕೂಡ ಮನಸ್ಸಿನಲ್ಲಿ ವ್ಯಥೆ ಏನು ಮಾಡ್ತಾ ಇದೆಯಾ ಅಂದ್ರೆ ಅವನನ್ನು ಮತ್ತು ಆ ಕೆಲಸಕ್ಕೆ ಹಚ್ತಾ ಇದೆ. ತಮ್ಮನಿಗೆ ಹೇಳ್ತಾನೆ, ಹೋಗಪ್ಪ ಗೋದಾವರಿ ನದಿಗೆ ಹೋಗು, ಅಲ್ಲಿ ಏನದಾಗಿ ಹೂ ತರಕ್ಕೆ ಹೋಗ್ಯಾಳೇನ, ಹೋಗಿ ನೋಡಿ ಬಾ ಅಂತ ಹೇಳ್ತಾನೆ. ತಕ್ಷಣ ಗೋದಾವರಿಗೆ ನಡೆದ ಲಕ್ಷ್ಮಣ. ಇನ್ನು ಮತ್ತೆ ಅವನು ಸಮಾಧಾನ ಮಾಡಬೇಕಲ್ಲ, ಗೋದಾವರಿ ನದಿಗೆ ಹೋಗಂತಲ್ಲ ಲಕ್ಷ್ಮಣ ಹೊರಟು ಬಿಟ್ಟ. ಗೋದಾವರಿ ದಡದಲ್ಲಿ ಸೀತೆಯನ್ನು ಕರೆಯುತ್ತಾ ಹುಡುಕಿದನು ಲಕ್ಷ್ಮಣ. ರಾಮನಿಗೆ ತಿಳಿಸಿದ ಸೀತೆ ಇಲ್ಲಂದನ್ನು. ಅನ್ನ ಹೇಳಿದ ತಕ್ಷಣ ಅವನು ಗೊತ್ತಿರುತ್ತೆ ಸೀತೆ ಇಲ್ಲ ಅಂಥೇಳಿ. ಮಾತು ಕೇಳ್ಕೊಂಡು ಅವನು ಗೋದಾವರಿ ನದಿ ಹತ್ರ ಹೋದ. ಸೀತೆ ಆಗ ಅತ್ತಿಗೆ ಹೆಸರು ತೊಗೊಂಡು ಅತ್ತಿಗೆ ಅಂತ ಕೂಗಿದ. ಎಲ್ಲಿಯೂ ಸೀತೆಯ ಸುಳು ಸಿಗಲಿಲ್ಲ. ಹೊಳ್ಳೆ ಬಂದು ಹೇಳಿದ, ನಾ ಅತ್ತಿಗೆಯನ್ನು ಹುಡುಕ್ಯಾಡೆ ಬಂದೆ, ಕೂಗಿ ನೋಡಿದೆ, ಸಿಕ್ಕಿಲ್ಲ ಅಂಥೇಳಿ ರಾಮನಿಗೆ ಬಂದ ಹೇಳಿದ. ಲಕ್ಷ್ಮಣನ ಮಾತು ಕೇಳಿ ಮತ್ತಷ್ಟು ದುಃಖಿಸಿದ ರಾಮ ತಾನೇ ಗೋದಾವರಿಗೆ ಹೋಗಿ ಸೀತೆ ಎಂದು ಕೂಗಿ. ತಮ್ಮ ಹೇಳಿದ್ರು ಕೂಡ ತಮ್ಮನ ಮಾತು ಮ್ಯಾಗ ನೋಡಿ ದುಃಖದಲ್ಲಿ ಅವನ ಮ್ಯಾಗೆ ಉಳಿಲಿಲ್ಲ. ಇಲ್ಲ, ನಾಯದ ಹೋಗಿ ನೋಡ್ಕೊಂಬರ್ಬೇಕಂತ ತಾನು ಗೋದಾವರಿ ನದಿಗೆ ಹೋಗ್ತಾನೆ. ಸೀತೆ ಅಂತ ಕೂಗ್ತಾನೆ ರಾಮ. ಅರಣ್ಯ ಪ್ರಾಣಿ ಪಕ್ಷಿಗಳಂತೆ ಉತ್ತರಿಸಲಿಲ್ಲ ಗೋದಾವರಿ ರಾಮನಿಗೆ. ಯಾವ ರೀತಿ ಅವನ ಸುತ್ತಮುತ್ತಿದ್ದಂಥ ಗಿಡಮರಗಳು ಪಕ್ಷಿ ಪ್ರಾಣಿಗಳು ಏನೋ ಇವೆಲ್ಲರನ್ನೂ ಕೇಳಿರ್ತಾನೆ ರಾಮ. ನಿಮಗೆ ಗೊತ್ತೈತೇನ್ರಿ ಹೇಳ್ರಿ ಅಂತೇಳಿ ಅವ್ರು ಯಾರೂ ಉತ್ತರ ಕೊಟ್ಟಿರೋದಿಲ್ಲ. ಅದರಂತೆ ಗೋದಾವರಿ ನದಿಯು ಕೂಡ ಗೋದಾವರಿಯನ್ನು ಕೇಳಿದಾಗ ಅದು ನದಿ ಕೂಡ ಯಾವುದೇ ಉತ್ತರ ಇಲ್ಲದ ಮುಂದೆ ಸಾಗ್ತಾ ಇತ್ತು. ರಾಮನಿಗೆ ರಾಕ್ಷಸನಿಂದ ಸೀತೆ ಹರಣದ ಬಗ್ಗೆ ಕೇಳ್ತಾನೆ. ಅವಾಗ ತನ್ನ ನೀರು ಬತ್ತಿಸಬಹುದೇ ರಾವಣ, ಉತ್ತರಿಸಲಿಲ್ಲ ಬೆದರಿ ಗೋದಾವರಿ ರಾಮನಿಗೆ. ಇದನ್ನೇನಾದರೂ ನಾವು ಸುದ್ದಿ ಹೇಳಿ ಅಂದರೆ ರಾವಣ ಮಹಾ ಕೆಟ್ಟ ಮನುಷ್ಯ ಅದಾನ. ರಾವಣಿಗೆ ಸುದ್ದಿ ಹೇಳಿ ಅಂದರೆ ಬಂದು ಹೊಳ್ಳೆ ನನ್ನ ನೀರನ್ನು ನನ್ನ ನದಿ ಹದರ್ತದೆ, ಹೊಳ್ಳೆ ನನ್ನ ಬತ್ತಿಸಿ ಹೋಗಿಬಿಟ್ಟಾನಲ್ಲ, ಅವನು ಮನುಷ್ಯ ಹೋಗಿಬಿಟ್ಟಾನಲ್ಲ ಅಂಥೇಳಿ ಹೆದರಿ ಗೋದಾವರಿ ಕೂಡ ರಾಮನಿಗೆ ಈ ಅಪಹರಣ ಸುದ್ದಿಯನ್ನು ಹೇಳುವುದಿಲ್ಲ. ನೋಡಿ, ಕಾವ್ಯದಲ್ಲಿ ಪರ್ಸೋನಿಫಿಕೇಷನ್ಸ್ ಆಗಿದೆ. ಕಾವ್ಯದ ಒಂದು ಶೃಂಗಾರ ಹೇಗಿದೆ ನೋಡಿ. ಕಾವ್ಯನ ಯಾವ ರೀತಿಯಾಗಿ ವಾಲ್ಮೀಕಿಯವರು ರಚನೆ ಮಾಡ್ಯಾರ ನೋಡಿ. ಮುಂದುವರೆದು ದುಃಖಕ್ಕೆ ಸೋತ ರಾಮ ಲಕ್ಷ್ಮಣನಿಗೆ ನುಡಿದ. ದುಃಖಿಸಿ ಎಲ್ಲ ಕಡೆ ಕೇಳಿಕೊಂಡು ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನೋಡ್ತಾನೆ, ಉತ್ತರ ಸಿಗುವುದಿಲ್ಲ. ಮತ್ತು ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ಓ ಸುಮಿತ್ರೆಯ, ಗೋದಾವರಿ ಉತ್ತರಿಸಲಿಲ್ಲ, ಸೀತೆ ಎಲ್ಲಿ ಏನು ತಿಳಿಸಲಿಲ್ಲ, ದುಃಖದಲ್ಲಿ ನನಗೆ ಸಮಾಧಾನ ಹೇಳುವ ಸೀತೆ ಎಲ್ಲಿ. ಗೋದಾವರಿ ನದಿಗೆ ಹೋಗಿ ಕೇಳಿದ್ದೆಪ್ಪ, ಏನೂ ಹೇಳಲಿಲ್ಲ. ನಾ ದುಃಖದಾಗಿದ್ದಾಗ ನನ್ನ ಸಮಾಧಾನ ಪಡಿಸುವಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಸೀತೆ. ಈಗ ನಾ ದುಃಖದಲ್ಲಿದ್ದೇನೆ, ನನ್ನ ಸಮಾಧಾನ ಪಡಿಸುವಂಥ ಸೀತೆ ಇಲ್ಲ, ನನಗೆ ಸಿಗಲಿಲ್ಲ. ಮತ್ತು ತನ್ನ ಅಳಲನ್ನು ತೋಡ್ಕೊಳ್ತಾನೆ. ಸೀತೆ ಇಲ್ಲದ ರಾತ್ರಿ ದೀರ್ಘವಾಗುವುದು ನನಗೆ. ನೋಡ್ರಿ, ಯುದ್ಧ ಹೇಳ್ತಲ್ಲ, ವಿರಹದ ರಾತ್ರಿಗಳೇನಿರ್ತಾವಲ್ಲ ಯಾವಾಗಲೂ ಪ್ರೇಯಸಿಗಳಿಗೆ ದೂರ ಆಗಿರ್ತವೆ. ಗಂಡ ಹೆಂಡತಿನೂ ಅವರು ಪ್ರೇಮಿಗಳನ್ನೇ. ಅದು ಸಾಮಾನ್ಯವಾಗಿ ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಇದ್ದವರು
ಒಂದು ದಿನ ಒಂದು ರಾತ್ರಿ ಒಂದು ಗಳಿಗೆ ಸಹಿತ ಬಿಟ್ಟಿರಲಿಕ್ಕೆ, ಎಲ್ಲೋ ನೌಕರಿಗೆ ಹೋಗಿದ್ರು, ಊರಿಗೆ ಹೋಗಿದ್ರು, ಅದು ಇರ್ತದೆ. ಆದರೆ ಅವರಿಗೆ ಗಂಡನ ಬಗ್ಗೆ ಹೆಂಡತಿ ಬಗ್ಗೆ ಗಂಡನಿಗೆ ಕಾದಿ. ಅದೇ ರೀತಿಯಾಗಿ ರಾಮನಿಗೆ ಸೀತೆ ಬಗ್ಗೆನೇ, ಇನ್ನು ಸೀತೆ ಇಲ್ಲದ ರಾತ್ರಿನ ಹೆಂಗೆ ಕಳೀಲಿ, ದೀರ್ಘ ಆಗಿಬಿಡ್ತದೆ ಅಂತ ಹೇಳಿ ಹೇಳ್ತಾನೆ. ಜನಸ್ಥಾನ ಗೋದಾವರಿ ಪಂಚವಟಿಯಲ್ಲಿ ಮತ್ತೆ ಹುಡುಕುವೆ, ಮತ್ತು ಜನಸ್ಥಾನದ ಹುಡುಕ್ತಾನೆ, ಗೋದಾವರಿ ನದಿ ಸುತ್ತಮುತ್ತ ಹುಡುಕ್ತಾನೆ. ಈ ಪಂಚವಟಿ ಪ್ರದೇಶದಲ್ಲಿಯೇ ಸೀತೆಯನ್ನು ಹುಡುಕುವೆ, ಕಾಣಿಸಬಹುದು ನನ್ನ ಸೀತೆಯಲ್ಲಾದರೂ. ಸೀತೆಯಲ್ಲಿ ಪ್ರಶ್ನಿಸಿದ ತನ್ನತ್ತ ನೋಡುವ ಜೀವಿಗಳನ್ನು ಹುಡುಕೊಂಡು ಪ್ರಯತ್ನ ಮಾಡ್ತಾನೆ, ಎಲ್ಲರೂ ಸಿಗ್ತಾಳೆ ಅಂತ ಹೇಳ್ತಾ ಅವನ ಕಡೆ, ರಾಮನ ಕಡೆ ನೋಡಕತ್ತಿದ್ದಿಲ್ಲ ಜೀವಿಗಳು, ಪಕ್ಷಿ ಪ್ರಾಣಿಗಳು. ಅವುಗಳನ್ನು ಮತ್ತೊಮ್ಮೆ ಕೇಳ್ಕೊತಾನೆ, ನನ್ನ ಸೀತೆಯಲ್ಲಿ ಅಂತ ಕೇಳ್ಕೊತಾನೆ. ಮುಂದೆ ಅವು ಯಾವ ರೀತಿಯಾಗಿ ರಾಮನ ಪ್ರಶ್ನೆಗಳಿಗೆ ಸ್ಪಂದಿಸ್ತವೆ, ಮುಂದೆ ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.